ಕಡಲೆಕಾಯಿ ಪೂರ್ವ ಸಂಸ್ಕರಣಾ ಸೇವೆಗಳ ವ್ಯವಹಾರವನ್ನು ಸ್ಥಾಪಿಸುವ ನಮ್ಮ ಮಾರ್ಗದರ್ಶಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ಈ ವ್ಯವಹಾರದಿಂದ ನೀವು ಎಷ್ಟು ಗಳಿಸಬಹುದು ಎಂಬುದನ್ನು ನಾವು ಕಲಿಯುತ್ತೇವೆ. ನಾವು ಅಗತ್ಯವಿರುವ ಆರಂಭಿಕ ಹೂಡಿಕೆಯನ್ನು 2 ವರ್ಗಗಳಾಗಿ ವಿಂಗಡಿಸುತ್ತೇವೆ: ಸ್ಥಿರ ಬಂಡವಾಳ ಮತ್ತು ಕಾರ್ಯನಿರತ ಬಂಡವಾಳ. ಮೊದಲು ವ್ಯವಹಾರದಿಂದ ಬರುವ ಗಳಿಕೆಯ ಬಗ್ಗೆ ಮಾತನಾಡೋಣ. ಅತ್ಯುತ್ತಮ ಸನ್ನಿವೇಶದಲ್ಲಿ ನೀವು ಪ್ರತಿ ಋತುವಿನಲ್ಲಿ 4 ರಿಂದ 5 ಲಕ್ಷ ರೂಪಾಯಿಗಳ ನಡುವೆ ಗಳಿಸಬಹುದು ಮತ್ತು ಅದು ಇನ್ನಷ್ಟು ಉತ್ತಮಗೊಳ್ಳುತ್ತದೆ. ಮೊದಲ ವರ್ಷದ ಅಂತ್ಯದ ವೇಳೆಗೆ ನೀವು ಪ್ರತಿ ಋತುವಿಗೆ 5 ರಿಂದ 6 ಲಕ್ಷ ರೂಪಾಯಿಗಳ ನಡುವೆ ಗಳಿಸಬಹುದು. ಎಲ್ಲ ವೆಚ್ಚಗಳು, ಸಾಲಗಳು ಮತ್ತು ತೆರಿಗೆಗಳನ್ನು ಪಾವತಿಸಿದ ನಂತರ ಇದು ನಿಮ್ಮ ನಿಜವಾದ ಲಾಭವಾಗಿದೆ. 2ನೇ ಅಥವಾ 3ನೇ ವರ್ಷದ ಅಂತ್ಯದ ವೇಳೆಗೆ ನೀವು ಪ್ರತಿ ಋತುವಿನಲ್ಲಿ 6 ರಿಂದ 12 ಲಕ್ಷ ರೂಪಾಯಿಗಳ ನಡುವೆ ಗಳಿಸಬಹುದು. ಅದು ನಿಮ್ಮ ವ್ಯವಹಾರದಲ್ಲಿ 10 ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡುವ ಸಂಭಾವ್ಯ ಯಶಸ್ಸಾಗಿದೆ. ಮುಂದೆ 9,50,000 ಮೊತ್ತದ ಸ್ಥಿರ ಬಂಡವಾಳದ ಬಗ್ಗೆ ಚರ್ಚಿಸೋಣ. ಇದು ಯಂತ್ರೋಪಕರಣಗಳು ಮತ್ತು ಸಲಕರಣೆಗಳಂತಹ ದೀರ್ಘಾವಧಿಯ ಸ್ವತ್ತುಗಳಲ್ಲಿನ ಹೂಡಿಕೆಯನ್ನು ಒಳಗೊಂಡಿದೆ. ನಾವು ಖರೀದಿ ಯಂತ್ರಗಳು, ಕೃಷಿ ಉಪಕರಣಗಳು ಅಥವಾ ಸ್ಥಳೀಯ ಅಥವಾ ಪ್ರಾದೇಶಿಕ ಸಮುದಾಯದ ರೈತರಿಗೆ ಸೇವೆಗಳನ್ನು ಒದಗಿಸಲು ಬಳಸಬಹುದಾದ ಯಾವುದೇ ಮೂಲಸೌಕರ್ಯಗಳ ಬಗ್ಗೆ ಮಾತನಾಡುತ್ತಿದ್ದೇವೆ. ಸ್ಥಿರ ಬಂಡವಾಳದಲ್ಲಿ ವಿಮೆ, ಪರವಾನಗಿಗಳು ಮತ್ತು ಪರವಾನಗಿಗಳಂತಹ ವೆಚ್ಚಗಳು ಸೇರಿವೆ. ದಿನಕ್ಕೆ 10 ಎಕರೆ ಸಾಮರ್ಥ್ಯದ ಕಡಲೆಕಾಯಿ ಪೂರ್ವ ಸಂಸ್ಕರಣಾ ಸೇವೆಗಳ ವ್ಯವಹಾರವನ್ನು ಪ್ರಾರಂಭಿಸುವಾಗ ನಿಮಗೆ ಈ ರೀತಿಯ ಯಂತ್ರೋಪಕರಣಗಳು ಬೇಕಾಗುತ್ತವೆ. ಕಡಲೆಕಾಯಿಯನ್ನು ಸಂಸ್ಕರಿಸಲು ಸುಮಾರು 4,50,000 ರೂಪಾಯಿ ವೆಚ್ಚದ ಯಂತ್ರಕ್ಕಾಗಿ ನಿಮಗೆ ಯಂತ್ರ, ಕಡಲೆಕಾಯಿ ಒರೆಸುವ ಯಂತ್ರ ಬೇಕಾಗುತ್ತದೆ. ಮುಂದೆ ನಿಮಗೆ ಸುಮಾರು 3,000 ವೆಚ್ಚದ ನೀರಿನ ಡ್ರಮ್ಗಳು ಬೇಕಾಗುತ್ತವೆ. ನಂತರ ನಿಮಗೆ ಸುಮಾರು 2,50,000 ರೂಪಾಯಿ ವೆಚ್ಚದ ವಿವಿಧ ಕೃಷಿ ಉಪಕರಣಗಳು ಮತ್ತು ಯಂತ್ರಗಳನ್ನು ನಿರ್ವಹಿಸಲು ಶಕ್ತಿಯನ್ನು ಒದಗಿಸುವ ಟ್ರ್ಯಾಕ್ಟರ್ ಎಂಜಿನ್ ಅಗತ್ಯವಿರುತ್ತದೆ. ನಿಮಗೆ ಸುಮಾರು 1,92,000 ರೂಪಾಯಿಗಳ ಬೆಲೆಯ ಮಡಿಕೆಗಳು, ಟಿಲ್ಲರ್, ಡಿಚ್, ನೇಗಿಲು, ಗೀಕ್ವಿಲ್ ಕೂಡ ಬೇಕಾಗಬಹುದು. ಈ ಉಪಕರಣಗಳು ವ್ಯವಹಾರವು ಆಫ್ ಸೀಸನ್ ಆಗಿರುವಾಗ ಹೆಚ್ಚುವರಿ ಆದಾಯವನ್ನು ಗಳಿಸಲು ಉಪಯುಕ್ತವಾಗಿವೆ. ಮುಂದೆ ನಾವು ವ್ಯವಹಾರ ನಿರ್ವಹಣೆಯನ್ನು ಹೊಂದಿದ್ದೇವೆ. ಒಟ್ಟು 30,000. ಸೇವಾ ವ್ಯವಹಾರದಲ್ಲಿ ಕಾರ್ಯನಿರತ ಬಂಡವಾಳದ ಅವಶ್ಯಕತೆ ಬಹಳ ಕಡಿಮೆ ಇರುತ್ತದೆ. ಕೈಯಲ್ಲಿದ್ದ ಹಣವನ್ನು ಸರಿದೂಗಿಸಲು ಮತ್ತು ನೀವು ಸೇವೆಯನ್ನು ಒದಗಿಸಬೇಕಾದ ಕೆಲವು ಅಗತ್ಯ ಕಚ್ಚಾ ವಸ್ತುಗಳನ್ನು ಖರೀದಿಸಲು ಈ ಋತುವಿನಲ್ಲಿ ಕಾರ್ಯನಿರತ ಬಂಡವಾಳದ ಅಗತ್ಯವಿರುತ್ತದೆ. ಆದ್ದರಿಂದ ನಿಮ್ಮ ಕಡಲೆಕಾಯಿ ಪೂರ್ವ ಸಂಸ್ಕರಣಾ ಸೇವೆಗಳ ವ್ಯವಹಾರದ ಒಟ್ಟು ಬಂಡವಾಳ ಹೂಡಿಕೆಯು 10 ಲಕ್ಷದ ಆಗಿದೆ. ಇದು ನಿಮ್ಮ ವ್ಯವಹಾರಕ್ಕೆ ಸ್ಪಷ್ಟವಾದ ಹಣಕಾಸಿನ ಮಾರ್ಗಸೂಚಿಯನ್ನು ನೀಡುತ್ತದೆ. ಈ ಬಂಡವಾಳವನ್ನು ಎಲ್ಲಿಂದ ಪಡೆಯಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಿಮಗೆ ಎಷ್ಟು ಬೇಕು ಎಂಬುದನ್ನು ತಿಳಿದುಕೊಳ್ಳುವಷ್ಟೇ ಮುಖ್ಯವಾಗಿದೆ. ಸ್ಥಿರ ಬಂಡವಾಳ ಮತ್ತು ಕಾರ್ಯನಿರತ ಬಂಡವಾಳವು ವಿಭಿನ್ನ ಪಾತ್ರಗಳನ್ನು ಹೊಂದಿವೆ, ಆದ್ದರಿಂದ ಅವುಗಳ ಮೂಲಗಳು ವಿಭಿನ್ನವಾಗಿರಬೇಕು. ಸ್ಥಿರ ಬಂಡವಾಳವನ್ನು ಉಪಕರಣಗಳು ಮತ್ತು ಯಂತ್ರೋಪಕರಣಗಳಂತಹ ನಿಮ್ಮ ವ್ಯವಹಾರದಲ್ಲಿ ದೀರ್ಘಕಾಲ ಉಳಿಯುವ ಸ್ವತ್ತುಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ. ಇದು ತ್ವರಿತವಾಗಿ ನಗದುವಾಗಿ ಪರಿವರ್ತನೆಗೊಳ್ಳದ ಕಾರಣ ಇದನ್ನು ಫಿಕ್ಸ್ಡ್ ಎಂದು ಕರೆಯಲಾಗುತ್ತದೆ. ಸ್ಥಿರ ಬಂಡವಾಳವನ್ನು ಸಂಗ್ರಹಿಸಲು ವೈಯಕ್ತಿಕ ಉಳಿತಾಯ, ಸ್ನೇಹಿತರು ಮತ್ತು ಕುಟುಂಬದವರ ಸಹಾಯ, ಪಾಲುದಾರಿಕೆ ಅಥವಾ ಲಾಭವನ್ನು ಮರುಹೂಡಿಕೆ ಮಾಡುವಂತಹ ತಕ್ಷಣದ ಮರುಪಾವತಿಯ ಅಗತ್ಯವಿಲ್ಲದ ದೀರ್ಘಾವಧಿಯ ತಾಳ್ಮೆಯ ಮೂಲಗಳನ್ನು ಪರಿಗಣಿಸಿ. ಈ ಹಣಕಾಸು ಯೋಜನಾ ಕಾರ್ಯತಂತ್ರದೊಂದಿಗೆ ನೀವು ಯಶಸ್ವಿ ಕಡಲೆಕಾಯಿ ಪೂರ್ವ ಸಂಸ್ಕರಣಾ ಸೇವೆಗಳ ವ್ಯವಹಾರವನ್ನು ಸ್ಥಾಪಿಸುವ ಹಾದಿಯಲ್ಲಿದ್ದೀರಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವ್ಯಾಪಾರ್ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ.